ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಪರಿಹಾರ. ಈ ದಿನ ತಿಥಿ ವಾರ ಎಲ್ಲವೂ ಚೆನ್ನಾಗಿರೋದ್ರಿಂದ ಶನಿವಾರ ನಮಗೆ ಪಂಚಮಿ ತಿಥಿ ಕೂಡಿ ಬಂದಿದೆ. ಅತ್ಯದ್ಭುತವಾಗಿರುತ್ತೆ. ಯಾರಿಗೆ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ, ಕಷ್ಟ ಬಾಧೆ ಕಣ್ಣೀರಿರುತ್ತೆ ಅಂತಹವರು ಶನಿವಾರದ ದಿನ ನೀವು ವೆಂಕಟೇಶ್ವರ ಸ್ವಾಮಿಗೆ ಮನೆಯಲ್ಲೇ ಸ್ವಾಮಿಯನ್ನು ನೆನೆಸ್ಕೊಳ್ತಾ ವಿಷ್ಣು ಸ್ವಾಮಿ ನಾವು ಎಲ್ಲ ರೂಪದಲ್ಲೂ ಆ ತಂದೆಯನ್ನು ಕರೆಯೋದ್ರಿಂದ ಅಕ್ಕಿ ಹಿಟ್ಟನ್ನು ತಗೊಂಡು ದೀಪಾರಾಧನೆ ಮಾಡಿ. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಎಲ್ರಿಗೂ ಗೊತ್ತಿರುತ್ತೆ. ಒಂದು 7 ವಾರ ಅಥವಾ ನಿಮಗೆ ಎಷ್ಟು ವಾರ ಅನುಕೂಲ ಆಗುತ್ತೋ ಅಷ್ಟು ವಾರಗಳು ಕೇಳಿಕೊಂಡು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡು ದೀಪಾರಾಧನೆ ಮಾಡಿ. ನಮಗೆ ಈ ದಿನ ಪಂಚಮಿ ತಿಥಿ ಕೂಡ ಕೂಡಿ ಬಂದಿದೆ. ಪಂಚಮಿ ಅಂದ್ರೇ ಅತ್ಯದ್ಭುತವಾಗಿರುತ್ತೆ. ಈ ಪಂಚಮಿ ತಿಥಿ ಅನ್ನೋದು ಎಷ್ಟು ಶಕ್ತಿ ಕೂಡಿರುತ್ತೆ. ಆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ, ನಮ್ಮ ಜಾತಕವನ್ನೇ ಬದಲಿಸುತ್ತೆ. ಲಕ್ಷಗಳು ಅಲ್ಲ ಕೋಟಿಗಳು ಸಂಪಾದನೆ ಮಾಡಬಹುದು. ಅದೃಷ್ಟ ಇದರ ಜೊತೆ ಕೂಡಿ ಬಂದಾಗ ಎಲ್ಲಿ ನಾವು ಕೂತ್ಕೊಂಡಿರ್ತೀವೋ ಆ ಜಾಗಕ್ಕೆ ನಾವು ತುಂಬ ಶ್ರೀಮಂತಿಕೆಯನ್ನು ಹೊಂದಿಕೊಳ್ಬಹುದು. ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳು. ಏಕೆಂದರೆ ಮಾನವ ಜೀವನದಲ್ಲಿ ಯಾವ ಕ್ಷಣಕ್ಕೆ ಯಾವ ರೀತಿ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ಇದ್ದಾಗ ಈ ಪರಿಹಾರಗಳು ನಾವು ಮಾಡಿಕೊಂಡಾಗ ನೆಮ್ಮದಿಯ ಜೀವನ ಅಂತೂ ನಾವು ಖಂಡಿತ ಮಾಡೇ ಮಾಡ್ತೀವಿ. ಹಾಗೂ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಈ ಪರಿಹಾರಗಳು ಶನಿವಾರ ಕೂಡಿ ಬಂದಿರೋದ್ರಿಂದ ಅದು ಪಂಚಮಿ ತಿಥಿ ಬೇರೆ ಅದರ ಜೊತೆ ನಮಗೆ ಬಂದಿದೆ. ನಾವು ವೀಳ್ಯದೆಲೆ ಅಂತ ಹೇಳಿದಾಗ ವೀಳ್ಯದೆಲೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುವಂಥದ್ದು. ಆ ತಾಯಿಯನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನಗಳು ಪಡ್ತಾ ಇರ್ತೀವಿ ಅನ್ನೋದು ನಮಗೂ ಕೂಡ ಒಂದೊಂದು ಸಾರಿ ಗೊತ್ತಿರೋದಿಲ್ಲ. ಆ ತಾಯಿಯ ಅನುಗ್ರಹ ಬೇಕು ಪ್ರತಿಯೊಬ್ಬರಿಗೂ ಅನ್ನೋದಕ್ಕೆ ಈ ಪರಿಹಾರಗಳು ತಪ್ಪದೇ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಪಂಚಮಿ ತಿಥಿ ಬೇರೆ ಶನಿವಾರ ಕೂಡಿ ಬಂದಿದೆ. ಶನಿವಾರ ವಿಷ್ಣು ಸ್ವಾಮಿಯನ್ನು ಪೂಜಿಸುವಂಥದ್ದು. ಯಾರು ಸದಾ ಕಾಲ ಶನಿವಾರದ ದಿನಗಳಲ್ಲಿ ಆ ತಂದೆಯನ್ನು ನೆನೆಸ್ಕೊಳ್ತಾ ಇರ್ತಾರೆ, ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಆಗ ನಮಗಿರುವ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಸಂಜೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಪಂಚಮಿ ತಿಥಿ ಬೇರೆ ಬಂದಿರೋದ್ರಿಂದ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಅದ್ಭುತವಾದ ದಿನ. ಆ ತಾಯಿಯನ್ನು ನಾವು ನೆನೆಸ್ಕೊಳ್ತಾ ಎಷ್ಟೋ ಜನಕ್ಕೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಫೋಟೋ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಬೀರ್ವ ಹತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಥವಾ ನಿಮಗೆ ಬೀರ್ವ ಕಬರ್ಡು ಈ ಥರ ಏನೂ ಇಲ್ಲ ಅಂದರೂ ಕೂಡ ನೀವು ಒಂದು ಮೂಲೆಯಲ್ಲಿ ಇದನ್ನು ಮಾಡ್ಕೊಳ್ಬಹುದು. ಬೀರ್ವ ಯಾಕೆ ಅಷ್ಟು ಮುಖ್ಯವಾಗಿ ಇರುತ್ತೆ ಅಂದರೆ ನಾವು ಆ ವಸ್ತುಗಳನ್ನು ಬೆಲೆ ಬಾಳುವಂಥ ವಸ್ತುಗಳು ಹಾಗೂ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ನಾವು ಆ ಜಾಗದಲ್ಲೇ ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಒಂದು ಸ್ಥಳ. ವೀಳ್ಯದೆಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದರ ಮೇಲೆ ನೀವು ಸ್ವಸ್ತಿಕ್ ಗುರ್ತನ್ನು ಆ ಸಿಂಬಲನ್ನು ಹಾಕಬೇಕು. ಸ್ವಸ್ತಿಕ್ ಅನ್ನೋದು ತುಂಬಾ ಶ್ರೇಯಸ್ಕರ, ನಮಗೆ ಅಭಿವೃದ್ಧಿ ಅಷ್ಟೈಶ್ವರ್ಯಗಳು ತಂದು ಕೊಡುವಂಥ ಒಂದು ಸಿಂಬಲ್ ಅಂತ ಹೇಳ್ತೀವಿ. ನಾವು ಸ್ವಸ್ತಿಕನ್ನು ನಮ್ಮ ಮನೆಯ ಮೇನ್ ಡೋರ್ ಮೇಲೆ ಬರೆದಿರ್ತೀವಿ. ಆ ಥರ ಬರೆದಾಗ ಕೆಟ್ಟ ದೃಷ್ಟಿಗಳ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ಅನ್ನೋದು ಬರೋದಿಲ್ಲ. ಈ ಸಿಂಬಲನ್ನು ನಾವು ಈ ಎಲೆಯ ಮೇಲೆ ಬರೆದಿರ್ತೀವಲ್ವ, ನಮಗೆ ಎಲ್ಲ ರೀತಿಯ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ ಈ ಸಿಂಬಲ್ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥ ಸಮುದ್ರದ ಗರ್ಭದಲ್ಲಿ ಹುಟ್ಟಿರುವಂಥ ಕಲ್ಲುಪ್ಪಿಗೆ ತುಂಬಾ ಪ್ರಾಶಸ್ತ್ಯ ಇದೆ. ಒಂದೇ ನಿಮಿಷದಲ್ಲಿ ಕೆಟ್ಟ ಶಕ್ತಿಗಳ ಕೆಟ್ಟ ಪ್ರಭಾವ ಇದನ್ನೆಲ್ಲ ದೃಷ್ಟಿಗಳನ್ನು ತೆಗೆದು ಬಿಸಾಕುವ ಶಕ್ತಿ ಇರುವಂಥದ್ದು ಕಲ್ಲುಪ್ಪಿಗೆ. ಎಲೆಯ ಮೇಲೆ ಎಷ್ಟು ಇಡಿಸುತ್ತೋ ಅಷ್ಟು ಕಲ್ಲುಪ್ಪನ್ನು ನೀವು ಹಾಕಬೇಕು. ಅದರ ಮೇಲೆ ಏಲಕ್ಕಿಯನ್ನು ಹಸಿರಾಗಿರುವಂಥ ಒಂದು ಏಲಕ್ಕಿಯನ್ನು ಹಾಕಿ, ಏಲಕ್ಕಿಗಳು ನಮ್ಮ ಮನೆಯಲ್ಲಿ ಸದಾಕಾಲ ಇದ್ದೇ ಇರುತ್ತೆ. ಇಲ್ಲ ಅಂದ್ರೂ ನಮಗೆ ಒಂದು 5 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ, ಅದರಲ್ಲಿ ತಗೊಂಡು ಬಂದು ಒಂದು ಇಡಬೇಕು. ಇದ್ರೊಳಗಡೆ ಇಟ್ಬಿಟ್ಟು ಒಂದು ಸ್ಪೂನಷ್ಟು ನೀವು ಅರಿಶಿನ ಕುಂಕುಮ ಹಾಕಬೇಕು. ಕಲ್ಲುಪ್ಪಿನ ಜೊತೆ ಅರಿಶಿನ ಕುಂಕುಮ ಏಲಕ್ಕಿಯನ್ನು ಇಟ್ಟಾಗ ಅದು ಶಕ್ತಿದಾಯಕವಾಗುತ್ತೆ. ಲಕ್ಷ್ಮೀ ದೇವಿಗೆ ಮಾಡಿಕೊಳ್ಳುವ ಒಂದು ಪರಿಹಾರಗಳಲ್ಲಿ ಇದು
ತುಂಬ ಮುಖ್ಯವಾಗಿರುತ್ತೆ. ಇದನ್ನು ನಾವು ಬೀರುವ ಕೆಳಗಡೆ ಕ್ಲೀನಾಗಿ ಒರೆಸ್ಬಿಟ್ಟು ಅಲ್ಲಿ ಏನಾದರೂ ಡಸ್ಟು ಅದು ಇದು ಇದ್ದರೆ ಅದನ್ನು ತೆಗೆದುಬಿಟ್ಟು ಒರೆಸ್ಬಿಟ್ಟು ನೀವು ಇಡಬೇಕು. ಈ ಥರ ಇಟ್ಟಾಗ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಹೋಗಲಾಡಿಸಿ ಎಲ್ಲ ರೀತಿಯ ಪಾಸಿಟಿವ್ ವೈಬ್ಸನ್ನು ಕೊಡುವಂಥ ಈ ಒಂದು ಪರಿಹಾರ ಬೀರುವಾ ಕೆಳಗಡೆ ನೀವು ಯಾವ ಸಮಯದಲ್ಲಿ ಇಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಡೌಟ್ ಬರುತ್ತೆ. ಸಂಜೆ ನೀವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದಮೇಲೆ ದೀಪಾರಾಧನೆ ಮಾಡಿರ್ತೀರಲ್ವ, ಅದಾದಮೇಲೆ ಎಷ್ಟು ಸಮಯಕ್ಕಾದರೂ ಮಾಡ್ಕೊಳ್ಬಹುದು. ಯಾಕೆ ಎಷ್ಟು ಸಮಯ ಅಂದರೂ ಕೂಡ ಪಂಚಮಿ ತಿಥಿ ಇದೆ ಈ ದಿನ, ನೀವು ರಾತ್ರಿ 12 ಗಂಟೆಯ ಒಳಗೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಏಕೆಂದರೆ ಪಂಚಮಿ ತಿಥಿ ಅನ್ನೋದು ರಾತ್ರಿಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು. ರಾತ್ರಿ ಮಾಡಿಕೊಂಡಾಗ ತುಂಬ ಸೂಕ್ತವಾಗಿರುತ್ತೆ ಈ ರೀತಿಯ ಪರಿಹಾರಗಳು. ಆಗ ಆ ಮನೆಯಲ್ಲಿ ನಮಗೆ ಕಾಣದ ಕೆಟ್ಟ ಶಕ್ತಿಗಳು, ಕೆಟ್ಟ ನೆರಳು ಅನ್ನೋದು ಇರುತ್ತೆ, ಕ್ರಿಮಿಕೀಟಗಳು ಅನ್ನೋದು ಇರುತ್ತೆ. ಅದನ್ನೆಲ್ಲವೂ ಕೂಡ ಈ ಕಲ್ಲುಪ್ಪು ಅನ್ನೋದು ಎಳ್ಕೊಳ್ಳುತ್ತೆ. ಏಲಕ್ಕಿ ಅನ್ನೋದು ದುಡ್ಡು ಕಾಸಿನ ವಿಚಾರಗಳಲ್ಲಿ ಸಂಬಂಧಪಟ್ಟಂಥ ಆ ಒಂದು ಏನೇ ಒಂದು ಅಡೆತಡೆಗಳು ನೆಗೆಟಿವ್ ಇದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ. ಈ ವಸ್ತುಗಳನ್ನು ರಾತ್ರಿ ಪೂರ ನಾವು ಇಟ್ಟಿರ್ತೀವಲ್ವ, ಆಗ ಎಲ್ಲ ರೀತಿಯ ಕಾಣಿಸದ ಇರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಎಳ್ಕೊಳ್ಳುತ್ತೆ ಈ ಒಂದು ಕಲ್ಲುಪ್ಪು, ಅದರಲ್ಲಿ ಹಾಕಿರುವಂಥ ವಸ್ತುಗಳು. ಇನ್ನು ಮಾರನೇ ದಿನ ಅದನ್ನು ಎಲೆಯ ಸಮೇತ ಒಂದು ಕವರಲ್ಲಿ ಚೆಲ್ಲಬಾರ್ದು ನೀವು. ನಾವು ಈ ಪರಿಹಾರವನ್ನು ಎಷ್ಟು ಮುಖ್ಯವಾಗಿ ಮಾಡ್ಕೊಳ್ತೀವೋ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಇದನ್ನು ಕವರಲ್ಲಿ ಹಾಕ್ಕೊಂಡಿದ್ದೆ ನೀವು ಯಾವುದಾದ್ರೂ ಗಿಡಗಳ ಹತ್ರ ಮರಗಳ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಮಣ್ಣು ಒಳಗಡೆ ಇದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಬೇಕು. ಯಾರೂ ತುಳಿಬಾರ್ದು ಅಷ್ಟೇ. ನಮಗಿರುವ ಎಲ್ಲ ಕೆಟ್ಟ ಶಕ್ತಿಗಳನ್ನು ಅದು ಎಳ್ಕೊಂಡಿರುತ್ತೆ. ಪಾಸಿಟಿವ್ ಆಗಿ ನಮಗೆ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಮಣ್ಣಲ್ಲಿ ಮುಚ್ಚಿಬಿಟ್ಟು ಬಂದು ಯಥಾವತ್ತಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆ ಕಲ್ಲುಪ್ಪಲ್ಲೇ ಹೋಗ್ಬಿಟ್ಟಿರುತ್ತೆ. ಏಕೆಂದರೆ ಅಷ್ಟು ಶಕ್ತಿ ಇರುವಂಥದ್ದು.